ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಯಾರೆಲ್ಲ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ನೋಡ್ತಿದ್ರು, ಸೊ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ ಬಿಟ್ಟರು. ಬಟ್ ಅದು ಬಂದಾಗಿಂದನೂ ಕೂಡ ಎಷ್ಟೊಂದು ಹುಡುಗರು ಸಮಸ್ಯೆ ಎದುರಿಸ್ತಿದ್ರ. ಮೀನ್ಸ್ ಈಗಾಗಲೇ ತಮ್ಮನೆಲ್ಲ ನೋಡಿ ಬಂದಿದ್ದೀರಾ ಅಂದರೆ ಈಗಾಗಲೇ ಅಡ್ಮಿಷನ್ ಪ್ರೊಸೆಸ್ ಸ್ಟಾಪ್ಡ್ ಅಂತ ಬರ್ತದೆ. ಕೆಲವೊಂದು ಹುಡುಗರಿಗೆ ಸೆಷನ್ ಕಂಪ್ಲೀಟೆಡ್ ಇಲ್ಲ ಅಂತ ಏನೋ ಸ್ವಲ್ಪ ಸಮಸ್ಯೆ ಬರ್ತದವ. ಆ್ಯಂಡ್ ಇನ್ನೊಬ್ಬರಿಗೆ ಯುವರ್ ಲಾಗಿನ್ ಸಿಸ್ಟಮ್ ಇನ್ ಅನದರ್ ಸಿಸ್ಟಮ್ ಅಂತ ಏನೋ ಬರ್ತದೆ, ಅಂದರೆ ಲಾಗಿನ್ ಬೇರೆ ಸಿಸ್ಟಮಲ್ಲಿ ಆಗಿದೆ ಅಂತ ಬರ್ತಾ ಇದೆ. ಈ ಒಂದು ಸಮಸ್ಯೆಗೆ ಏನಪ್ಪ ಪರಿಹಾರ ಅಂತಂದರೆ, ಏನಾಗಿದೆ ಸಮಸ್ಯೆ ಅನ್ನೋಕ್ಕೆ ಇವಾಗ ಗೊತ್ತಿರಬೇಕು. ಇದು ಏನಾಗಿದೆ ಅಂದರೆ, ನಿಮ್ಮ ಒಂದು ಮೇ ಬಿ ನಿಮ್ಮ ಬ್ರೌಸರ್ ಸರಿಯಾಗಿ ವರ್ಕ್ ಆಗಿರಲ್ಲ. ಬ್ರೌಸರ್ ಅಂದರೆ ಮತ್ತೆ ಯಾವುದಂತ ಕೇಳ್ಬೋದು. ಈಗ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ತಿದ್ದಾರೆ ಅಂತಂದರೆ ಮೇನ್ಲಿ ಅಲ್ಲಿ ನಿಮಗೆ ಓಪನ್ ಆಗಿರ್ಲಿಕ್ಕಿಲ್ಲ. ಹಾಗಾಗಿ ಏನು ಮಾಡಿರ್ತಂದರೆ, ಪ್ಲೇಸ್ಟೋರಲ್ಲಿ ಹೋಗ್ರಿ, ಬ್ರೌಸರ್ ಅಂತ ಕ್ಲಿಕ್ ಮಾಡ್ಕೊರಿ, ಭಾಳಷ್ಟು ಬರ್ತವೆ. ಯಾವುದಾದ್ರೂ ಬೇರೆ ಬ್ರೌಸರ್ನ ಡೌನ್ ಮಾಡಿಕೊಂಡು ಆ ಬ್ರೌಸರ್ನ ಡೌನ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಒಂದು ವೆಬ್ಸೈಟ್ ಓಪನ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಲಾಗಿನ್ ಆಗ್ರಿ, ಖಂಡಿತ ಓಪನ್ ಆಗುತ್ತೆ. ಓಕೆ, ಭಾಳಷ್ಟು ಹುಡುಗರು ಕೇಳ್ತಿದ್ರಿ, ನನ್ನ ಲಾಗಿನ್ ಆಗೋಕ್ಕೆ ಬರ್ತಾ ಇಲ್ಲ, ಸ್ವಲ್ಪ ಸಮಸ್ಯೆ ಆಗ್ತಿದ್ದಾವೆ ಈ ರೀತಿ. ಈಗ ತಮ್ಮನೇಲೆ ನೋಡಿ ಬಂದಿದ್ರು ನೋಡ್ರಿ, ಅಂದರೆ ಮೇಲ್ಗಡೆ ಒಂದು ಫ್ರಂಟ್ ಪೇಜ್ ಅಂತ ಏನಿತ್ತು ಅದು ನೋಡಿ ಬಂದಿದ್ರು ನೋಡ್ರಿ. ಆ ರೀತಿ ಸಮಸ್ಯೆ ಇತ್ತಂದರೆ ಇವಾಗ ಏನು ಮಾಡಬೇಕು, ಹೋಗಿಬಿಟ್ಟು ಪ್ಲೇಸ್ಟೋರಲ್ಲಿ ಹೋಗ್ರಿ. ಪ್ಲೇಸ್ಟೋರಲ್ಲಿ ಹೋದ ತಕ್ಷಣ ಏನಂತಂದರೆ ನಿಮಗೆ ಬ್ರೌಸರ್ ಅಂತ ಕ್ಲಿಕ್ ಮಾಡಿರಿ. ಓಕೆ, ಬ್ರೌಸರ್ ಅಂತ ಸರ್ಚ್ ಮಾಡಿರಿ, ಭಾಳಷ್ಟು ಬ್ರೌಸರ್ ಬರ್ತವೆ. ಓಕೆ, ನಿಮಗೆ ಫೈರ್ ಬಾಕ್ಸ್ ಅಂತ ಬರ್ತದೆ, ಅಥವಾ ಇಂಟರ್ನೆಟ್ ಬ್ರೌಸರ್ ಭಾಳಷ್ಟು ಬರ್ತವೆ. ಅದರಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ನೀವು ಡೌನ್ ಮಾಡಿಕೊಂಡು ಅಲ್ಲಿ ಆ ಬ್ರೌಸರ್ಲ್ಲಿ ಹೋಗ್ಬಿಟ್ಟು KE ಹೋಮ್ ಅಂತ ಕೊಟ್ಬಿಟ್ಟು ಅದರಲ್ಲಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಏನಿತ್ತು ಅಲ್ಲಿ ಓಪನ್ ಮಾಡ್ಕೊರಿ, ಖಂಡಿತ ನಿಮ್ಮೊಂದು ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಆಗುತ್ತೆ. ನಿಮಗೆ ಕರೆಕ್ಟ್ ಲಾಗಿನ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ. ಓಕೆ, ಫಸ್ಟ್ ಆಫ್ ಆಲ್ ನೀವು ಲಾಗಿನ್ ಡೀಟೇಲ್ಸ್ ಕರೆಕ್ಟ್ ಆಗ್ಲಿಕ್ಕಂದ್ರೆ ಅದು ಆ ರೀತಿ ಬರ್ತದೆ. ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿದೆಯೋ ಅದನ್ನೇ ಡೀಟೇಲ್ಸ್ ಕರೆಕ್ಟ್ ಆಗಿರಿ, ಓಪನ್ ಆಗುತ್ತೆ. ಓಕೆ, ಡೋಂಟ್ ವರಿ, ಎಲ್ಲರೂ ಕೂಡ ಓಪನ್ ಆಗ್ತಿದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಈ ರೀತಿ ಆಗ್ತಿದೆ ಅಂತ ಕೇಳಿದೆ, ಹಂಗಾಗಿ ಬಿಟ್ಟು ಒಂದು ಸ್ವಲ್ಪ ಸಮಾಧಾನ ಆಗಲಿ ಈ ಥರ ಹೇಳೋಣ ಅಂತ ಬಂದಿದ್ದು. ಓಕೆ, ಕ್ರೋಮ್ ಬ್ರೌಸರ್ ಬಿಟ್ಟು ಬೇರೆ ಒಂದು ಬ್ರೌಸರ್ನ ಲಾಗಿನ್ ಆಗಿರಿ ಅಷ್ಟೇ. ಏನಾದರೂ ಅಪ್ಡೇಟ್ ಬಂದಿತ್ತು ಎಲ್ಲರೂ ಚೆನ್ನಾಗಿ ನೋಡ್ತಾರೆ. ಬಾಯ್.